ಕೋಲಾರ ಕ್ಷೇತ್ರಕ್ಕಾಗಿ ಮೈತ್ರಿಗೆ ಬಂತ ದೊಡ್ಡ ಕುತ್ತು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಕೋಲಾರಕ್ಕಾಗಿ ಬಿಜೆಪಿ ಜೆಡಿಎಸ್ ನಿಂದ ಪಟ್ಟು ಹಿಡಿಯಲಾಗಿದೆ. ಬಿಜೆಪಿ ನಾಯಕರು ನಮಗ್ ಬಿಟ್ಕೊಡಿ ಅಂತಿದ್ದಾರೆ. ಜೆಡಿಎಸ್ ನಾಯಕರು ಈ ಕ್ಷೇತ್ರ ನಮಗಿರ್ಲಿ ಅಂತ ಹೇಳ್ತಿದ್ದಾರೆ. ಆದ್ರೆ ಜೆಡಿಎಸ್ ನ ಸ್ಥಳೀಯ ನಾಯಕರು ಇದಕ್ಕೆ ಒಪ್ತಾ ಇಲ್ಲ. ನಾಯಕರಿಂದಲೂ ಚಿನ್ನದ ನಾಡಿಗೆ ಪಟ್ಟು ಹಿಡಿಯಲಾಗಿದೆ. ಇದ್ರೆ ಮೈತ್ರಿಯೂ ಬೇಡ ಅನ್ನುವಂತಹ ನಿಲುವನ್ನ ಜೆಡಿಎಸ್ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರಂತೆ. ಸೊ ಅವರಿಗೆ ಕುಮಾರಸ್ವಾಮಿ ಅವರು ಕೂಡ ಬೆಂಬಲ ಸೂಚಿಸಿದ್ರಾ ಅನ್ನುವಂತಹ ಪ್ರಶ್ನೆ. ಸ್ವತಂತ್ರವಾಗಿಯೇ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧವಾಗಿದ್ದಾರಾ ಕುಮಾರಸ್ವಾಮಿ? ಹಾಗಾದ್ರೆ ದೇವೇಗೌಡರಿಗಾಗಿ ಸುಮ್ಮನಿದ್ದಾರಾ ಮಾಜಿ ಸಿಎಂ ಎಚ್ಡಿಕೆ ಅಂತ? ಬಿಟ್ಕೊಟ್ರೆ 4 ಕ್ಷೇತ್ರ ಬಿಟ್ಕೊಡ್ಲಿ ಅನ್ನುವಂತ ಮಾತನ್ನ ಮೊನ್ನೆ ಓಪನ್ ಆಗಿ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ಸೊ ಕೋಲಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಅವರಿಂದ. ಮಂಜುನಾಥ್, ಬಿಜೆಪಿ ನಾಯಕರು ಕೋಲಾರ ಬೇಕು ಅಂತಿದ್ದಾರೆ, ಜೆಡಿಎಸ್ ನಾಯಕರು ಕೋಲಾರ ನಮ್ಗೆ ಇರಲಿ ಅಂತಿದ್ದಾರೆ. ಇದೆಲ್ಲದರ ಮಧ್ಯೆ ಒಂದ್ ಸ್ವಲ್ಪ ಅಸಮಾಧಾನವನ್ನ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೋಲಾರವನ್ನ ಬಿಟ್ಕೊಡದೇ ಇದ್ರೆ ಮೈತ್ರಿನೇ ಬೇಡ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಸೊ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಜೆಡಿಎಸ್ ಬಿಜೆಪಿ ಮೈತ್ರಿ ಆದ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರೋಂಥದ್ದು ಪ್ರಮುಖ ಒಂದು ಕ್ಷೇತ್ರ ಅಂದರೆ ಅದು ಮಂಡ್ಯ ಅಂತ ಹೇಳಿ ನಾವು ನೀವೆಲ್ಲರೂ ಕೂಡ ಸಾಕಷ್ಟು ಚರ್ಚೆ ಮಾಡ್ತಿದ್ವಿ. ಯಾಕಂದರೆ ಅಲ್ಲಿ ಜೆಡಿಎಸ್ ಸಾಕಷ್ಟು ಒಂದು ಭಾವನಾತ್ಮಕ ಸಂಬಂಧಗಳನ್ನು ಮಂಡ್ಯ ಜೊತೆ ಹೊಂದಿದೆ. ಹಾಗಾಗಿ ಮಂಡ್ಯ ಕ್ಷೇತ್ರಕ್ಕಾಗಿ ಸುಮಲತಾ ಮತ್ತು ಕುಮಾರಸ್ವಾಮಿ ಕುಟುಂಬದ ನಡುವೆ ಫೈಟ್ ನಡೆಯುತ್ತೆ ಅನ್ನೋ ಒಂದು ಚರ್ಚೆ ನಾವೆಲ್ಲರೂ ಕೂಡ ನೋಡಿದ್ವಿ. ಆದರೆ ಕೊನೆ ಕ್ಷಣದಲ್ಲಿ ಏನೋ ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ. ಇಂಥ ಸಂದರ್ಭದಲ್ಲಿ ಟಿಕೆಟನ್ನು ಕೂಡ ಘೋಷಣೆ ಮಾಡಬೇಕು. ಆದರೆ ಈಗ ಒಂದು ಜೆಡಿಎಸ್ ನಾಯಕರು ಜೊತೆಗೆ ಬಿಜೆಪಿ ನಾಯಕರು ಒಂದು ಕೋಲಾರ ಕ್ಷೇತ್ರಕ್ಕಾಗಿ ಸಾಕಷ್ಟು ಫೈಟನ್ನು ಮಾಡ್ತಿರುವಂಥದ್ದು. ಒಂದು ಕಡೆ ಬಿಜೆಪಿ ನಾಯಕರು ಸರ್ವೆಯಲ್ಲಿ ತಮಗೆ ಪಾಸಿಟಿವ್ ಆಗಿದೆ, ಹಾಗಾಗಿ ತಮಗೆ ಈ ಒಂದು ಕ್ಷೇತ್ರವನ್ನು ಉಳಿಸ್ಕೋಬೇಕು. ಜೊತೆಗೆ ಹಾಲಿ ಸಂಸದರು ಕೂಡ ಬಿಜೆಪಿಯವರು ಇದ್ದಾರೆ, ಹಾಗಾಗಿ ನಮಗೆ ಬೇಕು ಅನ್ನೋ ಒಂದು ವಾದವನ್ನು ಹೈಕಮಾಂಡ್ ಮುಂದೆ ಇಟ್ಟಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ನೇರವಾಗಿ ಅಮಿತ್ ಶಾ ಅವರೇ ಕುಮಾರಸ್ವಾಮಿ ಬಳಿ ಹೇಳಿರುವಂಥದ್ದು ಕೋಲಾರ ಕ್ಷೇತ್ರ ನಮಗೆ ಇರಲಿ ಅಂತೇಳಿ ನಮಗೆ ಮಾಹಿತಿ ಇದೆ, ಹಾಗಾಗಿ ನಮಗೆ ಇರಬೇಕು ಅನ್ನೋ ಒಂದು ವಾದವನ್ನು ಇಟ್ಟಿರುವಂಥದ್ದು. ಆದರೆ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನೇರವಾಗಿ ಅಮಿತ್ ಶಾ ಅವರಿಗೆ ನಿನ್ನೆ ಒಂದು ಸಂಜೆವರೆಗೂ ಕೂಡ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ರು. ಯಾಕಂದರೆ ಕೋಲಾರ ಕ್ಷೇತ್ರದಲ್ಲಿ 2023ರ ಒಂದು ವಿಧಾನಸಭಾ ಚುನಾವಣೆ ನಡೀತು. ಆ ಒಂದು ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಸಾಕಷ್ಟು ಟಫ್ ಫೈಟ್ ನಡೆದಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಲೋಕಸಭಾ ಕ್ಷೇತ್ರದ 3 ಶಾಸಕರು ಜೆಡಿಎಸ್ನ ಶಾಸಕರಿದ್ದಾರೆ. ಮುಳುಬಾಗಿಲು ಶ್ರೀನಿವಾಸಪುರ ಜೊತೆಗೆ ಶಿಡ್ಲಘಟ್ಟ, ಈ 3 ಕ್ಷೇತ್ರಗಳಲ್ಲಿ ಶಾಸಕರಿದ್ದಾರೆ. ಜೊತೆಗೆ ಬಂಗಾರಪೇಟೆ, ಮಾಲೂರು, ಕೋಲಾರ ನಗರ ಸೇರಿದಂತೆ ಈ ಒಂದು ಕ್ಷೇತ್ರದಲ್ಲಿ ಟಫ್ ಫೈಟನ್ನು ಕಾಂಗ್ರೆಸ್ಗೆ ಕೊಟ್ಟು ನಾವು ಸಾಕಷ್ಟು ಪ್ರಬಲವಾಗಿದ್ದೇವೆ. 33% ಒಂದು ಮತಗಳನ್ನು ನಾವು ಗಳಿಸಿದ್ದೇವೆ. ಹಾಗಾಗಿ ಈ ಕ್ಷೇತ್ರ ತಮಗೆ ಕೊಟ್ಟರೆ ಉತ್ತಮ. ಯಾಕಂದರೆ ಕುಮಾರಸ್ವಾಮಿ ಅವರ ವಾದಕ್ಕೂ ಕೂಡ ಸಾಕಷ್ಟು ಅಂಶಗಳಿದೆ. ಯಾಕಂದರೆ ಇಲ್ಲಿ ಏನು ಜೆಡಿಎಸ್ನ ಪ್ರಬಲ ಒಂದು ಭದ್ರಕೋಟೆ ಹಿಂದೆ ಏನು ಹಾಸನ, ಮಂಡ್ಯ ಜೊತೆಗೆ ಕೋಲಾರ ಎಷ್ಟು ಪ್ರಮುಖವಾದಂಥ ಪಾತ್ರವನ್ನು ಹಿಂದೆ ಸಾಕಷ್ಟು ಚುನಾವಣೆಗಳಲ್ಲಿ ಜೆಡಿಎಸ್ಗೆ ಸಾಕಷ್ಟು ಲಾಭ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈ ಕ್ಷೇತ್ರ ತಮಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸ್ಥಳೀಯ ಮುಖಂಡರು ಕೂಡ ಕುಮಾರಸ್ವಾಮಿ ಮೇಲೆ ಒತ್ತಡವನ್ನು ಹಾಕಿದ್ರು. ಹಾಗಾಗಿ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಏನು ಕುಮಾರಸ್ವಾಮಿ ಅವರು ಈ ಒಂದು ಕ್ಷೇತ್ರಕ್ಕಾಗಿ ಸಾಕಷ್ಟು ಪಟ್ಟನ್ನು ಹಿಡಿದಿದ್ರು. ಆದರೆ ಈ ಒಂದು ಏನು ನಿನ್ನೆ ಕೂಡ ಒಂದು ಸಭೆಯಲ್ಲಿ ಸ್ಥಳೀಯ ನಾಯಕರಾಗಿರ್ಬೋದು, ಜೊತೆಗೆ ರಾಜ್ಯದ ಬೇರೆ ಬೇರೆ ಜೆಡಿಎಸ್ ನಾಯಕರು ಈ ಒಂದು ಕ್ಷೇತ್ರವಲ್ಲದೆ ಎಲ್ಲ ವಿಚಾರಗಳಲ್ಲೂ ಬಿಜೆಪಿ ನಾಯಕರು ತಮ್ಮನ್ನ ಕಡೆಗಣಿಸಿದ್ದಾರೆ. ಮೋದಿಯವರು ರಾಜ್ಯಕ್ಕೆ ಬಂದರೂ ಕೂಡ ತಮ್ಮನ್ನ ಒಂದು ಕಾರ್ಯಕ್ರಮಗಳಿಗೆ ಆಹ್ವಾನಿಸಿಲ್ಲ, ಜೊತೆಗೆ ಸಮನ್ವಯನೂ ಕೂಡ ಸಾಧಿಸಿಲ್ಲ. ಹೀಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈಗ ಏನು ಕೋಲಾರ ಕ್ಷೇತ್ರ ತಮಗೆ ಕೊಟ್ಟರೆ ತಾವು ಮೈತ್ರಿಯನ್ನು ಮಾಡಿಕೊಂಡು ಮುಂದುವರಿತೇವೆ, ಇಲ್ಲದೇ ಇದ್ರೆ ನಮ್ಮ ಅಭ್ಯರ್ಥಿಯನ್ನು ನಾವು ಆಗ್ತೇವೆ ಅನ್ನೋ ಮಾತನ್ನ ಹೇಳುವ ಮೂಲಕ ಬಿಜೆಪಿ ಹೈಕಮಾಂಡ್ಗೆ ಕುಮಾರಸ್ವಾಮಿ ಅವರು ಒಂದು ಸೆಡ್ಡನ್ನು ಹೊಡೆದಿರುವಂಥದ್ದು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಂಜೆ ಕೂಡ ಕೋಲಾರ ನಾಯಕರ ಜೊತೆ ಸಭೆ ಮಾಡಿ ಅಭ್ಯರ್ಥಿಯನ್ನು ಕೂಡ ನಾನು ಆಯ್ಕೆ ಮಾಡ್ತೇನೆ, ತಾನು ಏನು ಆಸ್ಪತ್ರೆಗೆ ತೆರಳಿ ಬಂದ ನಂತರ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೇನೆ ಅನ್ನೋ ಮೂಲಕ ಕುಮಾರಸ್ವಾಮಿ ಅವರು ಎಲ್ಲ ಒಂದು ಕಡೆ ಏನು ದೇವೇಗೌಡರಿಗಾಗಿ ಈ ಒಂದು ಮೈತ್ರಿ ವಿಚಾರವನ್ನು ಇನ್ನೂ ಕೂಡ ಇಟ್ಟಿರುವಂಥದ್ದು. ಆದರೆ ಜೆಡಿಎಸ್ ನಾಯಕರ ಪ್ರಕಾರ ಈ ಒಂದು ಮೈತ್ರಿ ಅವಶ್ಯಕತೆ ಇಲ್ಲ ಅನ್ನೋ ಒಂದು ವಾದವನ್ನು ಕುಮಾರಸ್ವಾಮಿ ಅವರು ಕೂಡ ಅದು ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ಕೋಲಾರ ಕ್ಷೇತ್ರಕ್ಕೆ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು. ಆದರೆ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಕಾರ್ಯಕರ್ತರಿಗೆ, ಸ್ಥಳದಲ್ಲಿರುವಂತಹ ಜೆಡಿಎಸ್ನ ಕಾರ್ಯಕರ್ತರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರಂತೆ. ನಾವು ಡಿಮ್ಯಾಂಡ್ ಇಟ್ಟಿದ್ದು 4 ಲೋಕಸಭಾ ಕ್ಷೇತ್ರಕ್ಕಾಗಿ, ಆದರೆ 2 ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಆದರೆ ಕೋಲಾರ ಮಾತ್ರ ಬೇಕೇ ಬೇಕು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಓಕೆ, ಜೆಡಿಎಸ್, ಕಾಂಗ್ರೆಸ್ ಮತ್ತು ಬಿಜೆಪಿಯ ಲೆಕ್ಕಾಚಾರಗಳು, ಮತ ಪ್ರಮಾಣ ಈ ಕೋಲಾರ ಕ್ಷೇತ್ರದಲ್ಲಿ ಹೇಗಿದೆ ಅಂತ 1 by 1 ನೋಡ್ತಾ ಹೋಗೋಣ. ಓವರ್ ಆಲ್ ಆಗಿ ಕೋಲಾರ ಜಿಲ್ಲೆಯನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ ಅಲ್ಲಿರುವಂತಹ ಮತ ಪ್ರಮಾಣ 3 ಪಕ್ಷಗಳಿಗೆ ಈ ರೀತಿ ಆಗಿದೆ.
ಇಡೀ ಕೋಲಾರ ಜಿಲ್ಲೆಯನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡೋದಾದ್ರೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳನ್ನ ಕನ್ಸಿಡರ್ ಮಾಡಿ ಅಲ್ಲಿ ಯಾವ್ಯಾವ ಪಕ್ಷಕ್ಕೆ ಮತ ಪ್ರಮಾಣ ಎಷ್ಟೆಷ್ಟಿದೆ ಅನ್ನುವಂತಹ ಮಾಹಿತಿ ಈ ರೀತಿಯಾಗಿದೆ. ಕಾಂಗ್ರೆಸ್ನವರಿಗೆ 41% ಮತ ಪ್ರಮಾಣ ಸದ್ಯಕ್ಕೆ ಅಲ್ಲಿದೆ. ಆದರೆ ಜೆಡಿಎಸ್ನ ನಾಯಕರಿಗೆ 33.40% ಮತ ಪ್ರಮಾಣ ಇದೆ. ಬಿಜೆಪಿಗೆ 13.80 ಶೇಕಡಾದಷ್ಟು ಮತ ಪ್ರಮಾಣ ಇದೆ. ಇದು ವಿಧಾನಸಭಾ ಎಲೆಕ್ಷನ್ ನಲ್ಲಿ ವಿನ್ ಆಗಿರುವಂತಹ ಅಥವಾ ವೋಟ್ ಶೇರ್ ಆಗಿರುವಂತಹ ಪ್ರಮಾಣವನ್ನ ಕನ್ಸಿಡರ್ ಮಾಡಿ ನೋಡೋದಾದ್ರೆ ಈ ಅಂಕಿ ಅಂಶ ನಮ್ಮೆಲ್ಲರಿಗೂ ಕೂಡ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.